ಮೊದಲನೇದಾಗಿ ನಿಮ್ಮೆಲ್ರಿಗೂ ನಾನು ನೋಡಿದರೆ ಯಾರೋ ಬೆಳ್ಳಿಗೆ ಫಾರಿನ್ ಡಾಕ್ಟರ್ ಬಂದಿದ್ದಾರೆ ನಮ್ಮೂರಿಗೆ ಅನ್ಕೋಬೇಡಿ. ನಾನು ಕರೇಕಲ್ ತುಮಕೂರು ಒಬ್ಬ ರೈತರ ಮಗ. ನನ್ನ ಅಪ್ಪ ಹನುಮಂತರಾಯಪ್ಪ 2ನೇ ಕ್ಲಾಸ್ ಓದಿದಂಥ ಹೊಲ ಉಳ್ತಿದ್ದಂಥ ಹನುಮಂತರಾಯಪ್ಪನ ಮಗ. ನೀವು ಚಪ್ಪಾಳೆ ಹೊಡಿಬೇಕು. ರೈತರ ಮಗ ಭಾಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಾನು. ಅನೇಕ ಶಾಲಾ ಕಾಲೇಜುಗಳಿಗೆ ಹೋದಾಗೆ ಆ ಮಕ್ಕಳಿಗೆ ಹೇಳ್ತೀನಿ ನಾನು, ನನ್ನಪ್ಪ ಅದಾನಿ ಅಂಬಾನಿಗಿಂತಲೂ ಗ್ರೇಟ್. ಯಾಕಂದರೆ ಅದಾನಿ ಮಗ ಅಮೆರಿಕಾಗೂ ಇಂಜಿನಿಯರಿಂಗ್ ಮಾಡೋದು ದೊಡ್ಡದಲ್ಲ. ನಿಮ್ಮಂತ ನನ್ನಪ್ಪನಂತ ರೈತನ ಮಕ್ಕಳು ಇವತ್ತು ನಿಮ್ಮ ಮುಂದೆ ನನ್ನ ಬಗ್ಗೆ ಅಷ್ಟೊಂದು ಅಭಿಮಾನದಿಂದ ಮಾತನಾಡಿದ ಚಂದ್ರಶೇಖರನ್ ನನ್ನ ಕಂಡ್ರೆ ಬಹಳ ಖುಷಿ ನನಗೆ. ಯಾಕಂದರೆ ನನ್ನ ಅಣ್ಣನ ಮಗನ ಕ್ಲಾಸ್ಮೇಟ್ ಇವರು. ನನ್ನ ಅಣ್ಣನ ಮಗ ಯಾವತ್ತೂ ಒಂದು ಪರಿಚಯ ಮಾಡಿಕೊಟ್ರಲ್ಲ, ಅವತ್ತಿನಿಂದಲೂ ಕೂಡ ಅವರ ಹಂಬಲ್ನೆಸ್ಸು ಇವತ್ತು ಯಾವ ಮಟ್ಟಿಗೆ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ಚಂದ್ರಶೇಖರ್ ಅಲ್ಲ, ವೆಂಕಟೇಶ್ ಅವರು ಹೇಳಿದರು, ಇಂಡಿಯಾ ದೇಶದಲ್ಲಿ ಆ ಪ್ರೊಸೀಜರ್ ಮಾಡುವಂಥ 10 ಜನ ಡಾಕ್ಟರ್ ನಮ್ಮ ಚಂದ್ರಶೇಖರ್ ಒಬ್ಬರು ಅಂದರೆ ನಾನು ತಯಾರು ಮಾಡಿದಂಥ ನಮ್ಮ ಹುಡುಗ ಈ ಮಟ್ಟಕ್ಕೆ ಹೋಗಿದ್ದಾನಲ್ಲ ಅಂತ ನನಗೆ ಹೆಮ್ಮೆ ಅನಿಸ್ತದೆ. ನನ್ನ ಹಿಂದೆ ಏನು ಡಾಕ್ಟರ್ಸ್ ಕೂತಿದ್ದಾರೆ. ಇವತ್ತು ಕಾರ್ಯಕ್ರಮನ 3 ಇನ್ಸ್ಟಿಟ್ಯೂಷನಿಂದ ಬಂದಿದ್ದಾರೆ. ಇನ್ನೊಂದು ವಿಚಾರ ಅಂದರೆ ತಮ್ಮ ಊರಿಗೆ ಇವರು ಕೂಡ ರೈತರ ಕುಟುಂಬದಿಂದ ಬಂದಿರುವಂಥವ್ರು. ನಾನು ನಿಮ್ಮ ಕೆಲವು ವಿಚಾರಗಳನ್ನ, ಆರೋಗ್ಯದ ವಿಚಾರ, ನೀವು ತುಂಬ ಜನ ನನ್ನನ್ನು ನೋಡಿರ್ತೀರಿ ಯೂಟ್ಯೂಬ್ನಲ್ಲಿ. ಪರ್ಟಿಕ್ಯುಲರ್ ನಾನು ಕೋವಿಡ್ ಸಮಯದಿಂದಲೂ ಕೂಡ ಅತ್ಯಂತ ಹೆಸರಾಂತ ಡಾಕ್ಟರ್ ನಾನು. ಯಾಕಂದರೆ ತುಂಬ ಜನ ನನ್ನನ್ನು, ಡಾಕ್ಟ್ರೇ ನೀವು ನಮ್ಮ ಮನೆಯಲ್ಲೇ ಕೂತು ಮಾತಾಡೋದಂಗಿತ್ತು ಅಂತ. ಅಮ್ಮ ನಿಮ್ಗೊಂದು ಮಾತು ಹೇಳ್ತೀನಿ, ನಾನು ನಾಸ್ತಿಕ ಅಲ್ಲ, ಆಸ್ತಿಕ, ದೈವ ಭಕ್ತ. ಅಂದರೆ ಅದು ಕೂತ್ಕೊಂಡು ಯಾವತ್ತೂ ಸತ್ಯನಾರಾಯಣ ಪೂಜೆ ಮಾಡಿಲ್ಲ. ಯಾಕಂದರೆ ಸತ್ಯನಾರಾಯಣ ಪೂಜೆ ಮಾಡೋವಾಗ ನನ್ನ ನರ್ಸಿಂಗ್ ಹೋಮ್ ಮಮತಾ ನರ್ಸಿಂಗ್, ನನ್ನ ಹೆಂಡತಿ ಹೆಸರು ಮಮತಾ ನರ್ಸಿಂಗ್ ಹೋಮ್. ಮೇಲೆ ನನ್ನ ಮನೆ ಇದೆ, ಕೆಳಗಡೆ ಹೊಸ ಮನೆ ಕಟ್ಟಿದಾಗೆ ಸತ್ಯನಾರಾಯಣ ಪೂಜೆ ಕೂತ್ಕೊಂಡು ಅಂದರು. ನಾನು ಹೇಳಿದೆ ನನ್ನ ಹೆಂಡತಿಗೆ, ಅಮ್ಮ ಒಂದು ಕೆಲಸ ಮಾಡು, ನಾನು 3 ಅವರ್ ಅಂತೂ ಕೂತ್ಕೊಳ್ಳೋದು. ಯಾಕಂದ್ರೆ ಆ ಪೂಜಾರ ಮಧ್ಯೆ ಎದುರೋದು ಬಿಡಲ್ಲ. ನನಗೊಂದು ದಿನಕ್ಕೆ 200 ಫೋನ್ ಬರುತ್ತೆ. 200 ಫೋನ್ ನಾನೇ ತಗೊಳ್ತೀನಿ. ಗುಲ್ಬರ್ಗ, ರಾಯಚೂರು, ಎಲ್ಲಿಂದ ಫೋನ್ ಬಂದರೂ ಕೂಡ ತಗೊಂಡು ಅವ್ರಿಗೆ ಆನ್ಸರ್ ಮಾಡ್ತೀನಿ. ನೀನು ನಿಮ್ಮ ತಂದೆ ತಾಯಿ, ನನ್ನ ತಂದೆ ತಾಯಿ ಇರಲಿಲ್ಲ, ಅವರಿಬ್ಬರನ್ನ ಕುಂಡ್ರಿಸಿ ಪೂಜೆ ಮಾಡಿಸಿ ನಾನು ಮೇಲ್ಗಡೆ 10 ಜನಕ್ಕೆ ಫ್ರೀ ನೋಡ್ತೀನಿ. ಎಲ್ಲ ಪ್ರಸಾದ ತಂದು ನಿಮ್ಮೆಲ್ಲರಿಗೂ ಜಾಸ್ತಿ ಸತ್ಯನಾರಾಯಣ ನನಗೆ ಆಶೀರ್ವಾದ ಮಾಡ್ತಾನೆ. ಯಾಕಂದರೆ ಬಡವರಿಗೆ ಸೇವೆ ಮಾಡೋದು ಇದೆಯಲ್ಲ, ವೇದಿಕೆ ಮೇಲೆ ತುಂಬ ಜನ ಹೀಗಿದ್ದಾರೆ. ನಿಮ್ಮೂರಿನ ಖುಷಿ ಏನಾಯ್ತು ಅಂದರೆ, ಊರಿನ ಒಂದು ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಊರಿನವರು ಸುತ್ತಮುತ್ತನವರು ಈ ಜನ ಎಲ್ಲಿರೋ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ನಮ್ಮೂರ ಕಡೆ ಹಿಂಗಲ್ಲ. ನಾನು ದೊಡ್ಡಬಳ್ಳಾಪುರ, ನಮ್ಮೂರು ದೊಡ್ಡ ತುಮಕೂರು ಗ್ರಾಮ, ಬೆಂಗಳೂರಿನಿಂದ ಒಂದು 35 ಕಿಲೋಮೀಟರ್ ಇದೆ. ನಿಮ್ಮ ಥರ ಹಬ್ಬ ಇಲ್ಲ. ನಮ್ಮವ್ರು ಸ್ವಲ್ಪ ದಿಮಾಕ್ ಜಾಸ್ತಿ. ಇರಪ್ಪ ನಾವು ಬೆಂಗಳೂರಿಗೆ ಹೋಗ್ತೀವಿ, ಇನ್ನೇನು ಕ್ಯಾಂಪು ಅಂತಾರೆ. ಬಟ್ ನೀವು ಈ ಆಯೋಜನೆ ಮಾಡಿದಾರಲ್ಲ ಆರೋಗ್ಯ ಶಿಬಿರನ, ಇದು ಭಾಳ ಮುಖ್ಯ. ಆರೋಗ್ಯ ಶಿಬಿರದ ಆಲ್ರೆಡಿ ತಪಾಸಣೆ ಮಾಡ್ತಾ ಇದ್ರು, ರಿಜಿಸ್ಟ್ರೇಷನ್ ನಡೀತಾ ಇತ್ತು. ಮಧ್ಯೆ ನನ್ನ ಭಾಷಣಕ್ಕೆಲ್ಲ ಬಂದಿದೆ. ತಪಾಸಣೆಯ ಜೊತೆಗೆ ಇವರು ರಿಕ್ವೆಸ್ಟ್ ಮಾಡಿದ್ರು, ಡಾಕ್ಟ್ರೇ ಆರೋಗ್ಯನ ಕಾಪಾಡಿಕೊಳ್ಳೋದು ಹೆಂಗೆ ಅನ್ನೋದನ್ನ ಚೆನ್ನಾಗಿ ಹೇಳ್ತಿರ್ತೀನಿ. ಅದು ಯಾಕೆ ಚೆನ್ನಾಗಿ ಹೇಳ್ತೀನಿ ಅಂದರೆ, ನಿಮ್ಗೆ ಹೇಳ್ತೀನಿ, ನಾನೊಬ್ಬ ಪ್ರೊಫೆಸರ್ ಮೆಡಿಕಲ್ ಕಾಲೇಜ್. ಕಳೆದ 40 ವರ್ಷದಿಂದ ಅನೇಕ ಮೆಡಿಕಲ್ ಕಾಲೇಜ್ ಕೊಡೋದು. ಕೆಂಪೇಗೌಡ 31 ವರ್ಷ ಸಂಭ್ರಮ ಮೆಡಿಕಲ್ ಕಾಲೇಜಿನ ಡೀನ್ ಆಗಿದ್ದೆ. ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಇದ್ದೆ. ತುಮಕೂರು 40 ವರ್ಷದೊಳಗೆ ನಾನು 3600 ಜನ ಡಾಕ್ಟರ್ಗಳನ್ನು ತಯಾರು ಮಾಡಿದಂಥ. ಆದ್ದರಿಂದ ನನಗೆ ಇನ್ನೊಂದು ಭಾಳ ಕನ್ನಡ ಮೀಡಿಯಂನಾಗ ಓದಿರೋರು, ಹಂಗಾಗಿ ಕನ್ನಡವನ್ನು ತುಂಬ ಚೆನ್ನಾಗಿ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಮಾತಾಡೋದ್ರಿಂದ ಜನ ನನ್ನ ಲೈಕ್ ಮಾಡ್ತಾರೆ. ಕೋವಿಡ್ ಟೈಮ್ನ ನೋಡಿ, ಇದು ಸಾಕಷ್ಟು ಜನನ ಕೊಂದಂಥ ಒಂದು ವೈರಸ್ ಅದು. ಆದರೆ ಟಿವಿ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ. ನಾನು BTVಗೆ ಹೋಗ್ತೀನಿ, ಆ ಹೆಣ್ಮಕ್ಳು ಕೂತಿರ್ತಾರೆ ಆಂಕರ್ ಮಾಡೋರು, ನಾವು ಸ್ಪೆಷಲಿಸ್ಟ್ ಕೂತಿದ್ವಿ. ಅವರಿಗೆ ಒಂದು ಮಾತಾಡೋದು, ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದು. ನನ್ನ ಕೂಟಮ್ಮ, ನೀನು ಮೆಡಿಕಲ್ ಕಾಲೇಜ್ಗೆ ಹೋಗಿಲ್ಲ, ಸುಮ್ಮನೆ ಕೂತ್ಕೊಂಡು. ಏನು ಸಾರಿ ಹಿಂಗೆ ಅಂದ್ಬಿಟ್ರಲ್ಲ. ನಾನು ಬುಕ್ ತಗೊಂಡೋಗಿದ್ದೆ. ನಿಮಗೆಲ್ಲ ಅನಿಸಿದೆ ಈ ಕೊರೋನಾ ವೈರಸ್ಸು ಚೈನಾ ವುಹಾನ್ನಿಂದ ಸುಯ್ಯಿ ಅಂತ ಹಾರ್ಕೊಂಡು ಬಂದಿಲ್ಲ. ನಾನು MBBS ಓದಿದೆ 1975 ಬಳ್ಳಾರಿ. ನಾನು ಬುಕ್ ತಗೊಂಡೋಗಿದ್ದೆ. ನನ್ನ ಬುಕ್ನಲ್ಲಿ ಕೊರೋನಾ ವೈರಸ್ ಇದೆ. ಅಮ್ಮ, ಇದು ಇವತ್ತಿನ ವೈರಸ್ ಅಲ್ಲ, ಮನುಷ್ಯನಿಗಿನ್ನ ಮೊದಲು ಬಂದಿರೋ ವೈರಸ್ ಇದು. ಮತ್ತೆ ಡಾಕ್ಟರ್ ಇದನ್ನ ಏನು ಮಾಡ್ತಿತ್ತು ಅಂದರೆ, ವೆರಿ ಸಿಂಪಲ್, ಅಪ್ಪರ್ ರೆಸ್ಪಿರೇಟರಿ ವೈರಸ್ ಅಂತೀವಿ ನಾವು ಇದನ್ನ. ಗೊಣ್ಣೆ ಸುರಿಸ್ತಿದ್ದ ವೈರಸ್ ಇವತ್ತು ಇಷ್ಟು ಜನ ಹೊಂದಿದೆ ನೋಡೋಣ. ಅದಕ್ಕೆ ನಮ್ಮ ಮೆಡಿಕಲ್ ಎಕ್ಸ್ಪ್ಲನೇಷನ್ ಇದೆ. ನಾನು ಏನು ಮಾತಾಡಿದ್ರು ಕೂಡ ವಿಜ್ಞಾನವನ್ನು ಮಾತನಾಡ್ತೀನಿ.
ಇದು ಹೇಳ್ತೀನಿ, ನಾನು ಸೂಟಿದ್ರೆ ಎಂತ ಸೆಕೆ ಇದ್ರು ಕೂಡ ನಾನು ಸೂಟಿದ್ರೆ ಬರೋದೇ ಇಲ್ಲ. ಯಾಕೆ ಗೊತ್ತಾ, ತುಂಬಾ ಜನ ಮಕ್ಕಳಿದ್ದಾವೆ ಪಾಪ ಎಷ್ಟು ಚಂದ ಇದ್ದಾವೆ, ನೀವು ಒಳ್ಳೆ ಡ್ರೆಸ್ ಕೊಡ್ತೀರಿ. ನಾವು ಚಿಕ್ಕ ಹುಡುಗರಾಗಿದೆ ಚಡ್ಡಿ ಇದ್ರೆ ಬನೀನಿಲ್ಲ, ಬನೀನಿದ್ರೆ ಚಡ್ಡಿ ಇಲ್ಲ, ಹಂಗೆ ಶಾಲೆಗೆ ಹೋಗಿವಿ. 4ನೇ ಕ್ಲಾಸ್ನಾಗ ಸರ್ ಈ ಮಕ್ಕಳಿಗೆ ಒಂದು ನಿದರ್ಶನ ನಮ್ಮಂತವರೆಲ್ಲ. ನಾವು ಅಬ್ದುಲ್ ಕಲಾಂಜಿ ನೋಡಿಲ್ಲ, ನೆಹರು ನೋಡಿಲ್ಲ, ವಿಶ್ವೇಶ್ವರಯ್ಯನವರು ನೋಡಿಲ್ಲ, ಆದ್ರೆ ಜೀವಂತ ನಾನು ಮುಂದೆ ನಿಂತು ಇಂಥ ಎಕ್ಸಾಂಪಲ್ ನಾನು ಕೊಡ್ತಾ ಇರ್ತೀನಿ. ನಾನು 4ನೇ ಕ್ಲಾಸ್ ಹೋದವ ನಮ್ಮೂರು ಶಾಲೆಯವ್ರಿಗೆ 5ನೇ ಕ್ಲಾಸ್ವರೆಗೂ ಓದಿದ್ದೆ. ಅಶ್ವತ್ಥ ಕಟ್ಟೆ ಮೇಲೆ ಕೂತ್ಕೊಂಡು ನಮ್ಮ ಕಾಲದ ಬಸವ, ಕಮಲನ ತಂಗಿ, ಹಾವಳಿ, ಕುಲುವೆ ನಮ್ಮ ಪಾಠ. ಸಡನ್ ಆಗಿ ಅಮಾವಾಸ್ಯೆ ಮಂಗಳವಾರ ನನ್ನ ಶಾಲೆಯ ಮುಂದೆ ಒಂದು ಅಂಬಾಸಡರ್ ಕಾರ್ ಹೋಗೋದು ತಿಂಗಳಿಗೋಸ್ಕರ. ಆಮೇಲೆ ನನಗೆ ಗೊತ್ತಾಯ್ತು ಇವ್ರು ಯಾರೋ ಸಾಹುಕಾರರು ಬೆಂಗಳೂರಿಂದ ನಮ್ಮೂರ ಮೇಲೆ ಹನಿಯೂರು ಮಾರಮ್ಮನ ಗುಡಿಗೆ ಪೂಜೆಗೆ ಹೋಗೋರು. ಸಡನ್ ಆಗಿ ನೋಡ್ತೀನಿ, ಕಂಡ್ಬಿಟ್ಟು ಅಂಬಾಸಡರ್ ಕಾರಲ್ಲ, ಅದರೊಳಗಿರೋರು ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡವ್ರೆ. ನಾನು ನೋಡ್ತೀನಿ ಮಲ್ಟಿಪಲ್ ಬುಲೆಟ್ ಇಂಜಿರಿ. ಯಾಕಂದ್ರೆ ನನ್ನ ಅಪ್ಪ ವರ್ಷಕ್ಕೊಂದು ಉಗಾದಿ ಹಬ್ಬ ಕುಡ್ತಾ ಶರ್ಟ್ ಹೊಲ್ಸೋ, ಚಡ್ಡಿ ಹೊಲ್ಸೋನು. ನಮ್ಮಮ್ಮ ಅದನ್ನೇ ಒಗ್ದು ಅಲ್ಲೊಂದು ತುತ್ತು ಇಲ್ಲೊಂದು. ಅವತ್ತೇ ಕಲಿಸ್ಕೊಂಡೆ ಈ ಮಕ್ಕಳಿಗೆ ಒಂದು ನಿದರ್ಶನ. 4ನೇ ಕ್ಲಾಸ್ನಲ್ಲಿ ನಾನು ಚೆನ್ನಾಗಿ ಓದ್ಬಿಟ್ಟು ಮೇಸ್ಟ್ರ್ ಆಗ್ಬಿಡ್ಬೇಕು ಅಂತ. ತುಂಬ ಜನ ಮೇಸ್ಟ್ರುಗಳಿದ್ದಾರೆ ಇಲ್ಲಿ, ರಿಟೈರ್ಡ್ ಮೇಸ್ಟ್ರು. ಮೇಸ್ಟ್ರ್ ಆಗ್ಬಿಟ್ರೆ ಸಂಬಳ ಬಂದರೆ ಒಳ್ಳೆ ಬಟ್ಟೆ ಹಾಕೋಬೋದು ಅಂತ. ಎಷ್ಟು ಚೆನ್ನಾಗಿ ಓದಿ ಅಂದರೆ ಥ್ರೂ ಇಟ್ ಮೈ ಕೆರಿಯರ್ ಐ ವಾಸ್ ದ ಬೆಸ್ಟ್ ಸ್ಟೂಡೆಂಟ್. ಐ ಮೈ ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ಬಳ್ಳಾರಿ ಮೆಡಿಕಲ್ ಕಾಲೇಜ್. ಮಕ್ಕಳಿಗೆ ಅನೇಕ ಶಾಲೆಗಳು ನಾನು ಹೇಳ್ತೀನಿ ನಿದರ್ಶನಗಳು. ಆರೋಗ್ಯಕ್ಕೆ ಬಂದರೆ ನೋಡಿ, ಎರಡು ನಮ್ಮ ದೇಶದಲ್ಲಿ ತುಂಬಾ ಪ್ರಾಬ್ಲಮ್ ಅಂದರೆ, ಹೆಣ್ಮಕ್ಳು ಕೂತಿದ್ದಾರೆ. ಮೊನ್ನೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಮ್ಮನ ಕರ್ಕೊಂಡ್ಬರ್ತಾನೆ. ಇವರು ಬೇರೆ ಕಾಲೇಜಸ್ ಇದ್ದಾರೆ. ನಮ್ಮ ದೇಶದಲ್ಲಿ ಹೆಣ್ಮಕ್ಳಲ್ಲಿ 2 ಕ್ಯಾನ್ಸರ್. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ. ಅದಕ್ಕೆ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ. ನೋಡಿಮ್ಮ, ಯಾರು ನೀವೆಲ್ಲ ನೋಡೇ ಇರ್ತೀವಿ, ಯಾರು ಚಿಕ್ಕಮ್ಮನಿಗೆ ಕ್ಯಾನ್ಸರ್ ಆಗಿತ್ತು, ದೊಡ್ಡಪ್ಪನಿಗೆ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಬಂದರೆ ಅಷ್ಟೇ ಕತೆ ಅನ್ನೋರು ಇವತ್ತಲ್ಲ. ನಾನು ಚೇರ್ಮನ್ ಆಗಿ ನಿಮ್ಗೆ ಹೇಳ್ತಿದ್ದೀನಿ, ಕ್ಯಾನ್ಸರ್ ಇಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಬೋರ್ಡ್ ಹಾಕ್ತಿದ್ದೀನಿ ನನ್ನ ಮೇಲೆ. ಈ ಶೀಘ್ರ ಪತ್ತೆ ಯಾಕಾಗಲ್ಲ ಅಂದರೆ, ಈ ಸಾಫ್ಟ್ವೇರ್ ಇಂಜಿನಿಯರ್ ಅಮ್ಮನ ಕರ್ಕೊಂಡ್ಬರ್ತೀನಿ, ಎಜುಕೇಟೆಡ್ ಪೀಪಲ್ಸ್ ನೋಡ್ತೀನಿ. ನಾನು ಅದ್ರ ಸ್ಪೆಷಲಿಸ್ಟ್ ಅಲ್ಲ, ನನ್ನ ಗೈನಕಾಲಜಿ ಕೇಸಲ್ಲಿ ಚಂದ್ರಶೇಖರ್ ಫಸ್ಟ್ ನಾನೇ ನೋಡ್ತೀನಿ. ಸ್ಟೇಜ್ 3B ಕ್ಯಾನ್ಸರ್ ಆಫ್ ದಿ ಸರ್ವಿಕ್ಸ್ ಅಂದರೆ ಅಡ್ವಾನ್ಸ್ಡ್ ಕ್ಯಾನ್ಸರ್. ಏನ್ರಿ ಮಾಡ್ತಿದ್ರಿ ಅಂದರೆ, ಸರ್ ನಮ್ಮಮ್ಮ ಕಾಯಿಲೆ ಮುಚ್ಚಿಟ್ಕೊಂಡ್ಬಿಟ್ಟು ಸರ್. ಅಮ್ಮ ದಯವಿಟ್ಟು ಹೆಣ್ಮಕ್ಳಲ್ಲಿ ಒಂದು ಮನವಿ, ನಿಮ್ಮ ಕಾಯಿಲೆ ಮುಚ್ಚಿಟ್ಕೋಬೇಕು. ಇದು ತುಂಬ ಹೆಣ್ಮಕ್ಳು ಮಾಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಬಳೆ ಅಂಗಡಿ ಅಜ್ಜಿ, ಜಯಮಂಡ್ರಾವ್ ಸರ್ಕಲ್, ನನ್ನ ನರಸಿಂಹವಿತ್ತು. 17 ವರ್ಷ ಆಯಿತು ಅಜ್ಜಿಯ ಬ್ರೆಸ್ಟ್ ಆಪರೇಷನ್ ಮಾಡಿ, ಒಂದು ಬ್ರೆಸ್ಟ್ ತೆಗ್ದೀನಿ, ಇವತ್ತು ಬದುಕಿದೆ. ಈ ತಿಳುವಳಿಕೆ ಯಾಕೆ ಕೊಡ್ತೀವಿ ಅಂದರೆ, ಎಷ್ಟು ಇಂಪಾರ್ಟೆನ್ಸ್ ಅನ್ನೋದಕ್ಕೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಯೂಶಲಿ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ನೋಡಿ ಮತ್ತೆ ತುಂಬಾ ಜನ ನಾಚಿಕೋತೀರಿ, ಎದುರ್ಕೋತೀರಿ. ಈ ಅಜ್ಜಿ ಬೇರೆಯವ್ರಿಗೂ ಬಂದಿತ್ತು ನನ್ನ ಹತ್ರ. ನೋಡೋವಾಗೆ, ಅಜ್ಜಿ ಏನಜ್ಜಿ ಗಂಟೆ ಐತಲ್ಲ, ಆಯ್ತೆ ಕಣಪ್ಪ ಏನ್ ಮಾಡಲಿ, ತೆಗೆದಾಕಲ್ಲ ಅಂದ್ರೆ ತೆಗೆದಾಕಪ್ಪ ಅಂದ್ಲು. ಅಜ್ಜಿ ಒಪ್ಕೊಂಡ್ರು. ಆದ್ರೆ ನಮ್ಮೂರಿನ ಸಾಫ್ಟ್ವೇರ್ ಇಂಜಿನಿಯರ್, 32 ವರ್ಷದ ಒಂದು ಹೆಣ್ಮಗಳು ಸಾಫ್ಟ್ವೇರ್ ಇಂಜಿನಿಯರ್, ಆಕೆ ಮನಿ ಸರ್ ಸಾಫ್ಟ್ವೇರ್ ಇಂಜಿನಿಯರು. ಆಕೆ ನೋಡಿ, ದಯವಿಟ್ಟು ನಿಮ್ಗಳಿಗೆ ಒಂದು ತಿಳುವಳಿಕೆ. ಇವತ್ತು ವಿದ್ಯಾವಂತರು ತುಂಬಾ ಜನ ಇದ್ದೀರಿ. ಇಂಟರ್ನೆಟ್, ಗೂಗಲ್ನಲ್ಲಿಗೆ ನಿಮ್ಗೆ ಎಲ್ಲ ವಿಚಾರ ಸಿಗುತ್ತೆ, ಆರೋಗ್ಯದ ವಿಚಾರಗಳು ಸಿಗುತ್ತೆ. ಕಣ್ಣಿನ ಡಾಕ್ಟರ್ ಇಲ್ಲೇ ಕೊಡ್ತಿದ್ದಾರೆ. ಆದರೆ ಆ ಇನ್ಫಾರ್ಮೇಶನ್ನ ಇಂಟರ್ಪ್ರಿಟೇಷನ್ ಮಾಡಕ್ಕೆ ನಿಮ್ಗಾಗಲ್ಲ. ನಮ್ಮ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ. ದಯವಿಟ್ಟು ನಮ್ಮ ಅಡ್ವೈಸ್, ನಿಮ್ಗೆ ಎಷ್ಟೇ ಇನ್ಫಾರ್ಮೇಶನ್ ಇದ್ರೂ ಕೂಡ ಈ ಶಿಬಿರಗಳಲ್ಲಿ ಬಂದು ಅನುಮಾನ ಬಂದಾಗ ಬಂದ್ಬಿಡ್ಬೇಕು. ಈಗ ವಾಪಸ್ ಇವೆರಡು ನಿದರ್ಶನಗಳು ಯಾಕೆ ಕೊಟ್ಟೆ ಅಂದರೆ, ನೋಡಮ್ಮ, ಆ ಹೆಣ್ಮಗಳು 32 ವರ್ಷ, ಮಗ ಇದ್ದಾನೆ, ಗಂಡನ ಸಾಫ್ಟ್ವೇರ್, ವೆರಿ ರಿಚ್ ಪೀಪಲ್ಸ್. ಈಕೆಗೆ ಬ್ರೆಸ್ಟ್ನಲ್ಲಿ ಒಂದು ಅನೇಕ ಹೆಣ್ಮಕ್ಳಿಗೆ ನಾವು ಹೇಳ್ಕೊಡ್ತೀವಿ, ದಯವಿಟ್ಟು ನಿಮ್ಮ ಸ್ನಾನ ಮಾಡುವಾಗೆ ನಿಮ್ಮ ದೇವರು 2 ಬ್ರೆಸ್ಟ್ ಕೊಟ್ಟಿದ್ದಾನೆ, ಕಂಪೇರ್ ಮಾಡ್ಕೊಂಡು. ಇಲ್ಲಿ ಏನು ಇಲ್ವಲ್ಲ, ಇಲ್ಲಿ ಯಾಕೋ ಏನೋ ಗೊತ್ತಲ್ಲ ಅಂತಾಗೆ ಡಾಕ್ಟರ್ ಹತ್ರ ಹೋಗ್ಬೇಕು. ನೀವು ಹೆಣ್ಮಕ್ಳು ನಾಚ್ಕೊಂಡು ಲೇಡಿ ಡಾಕ್ಟರ್ ಹತ್ರ ಅಲ್ಲ, ಇದು ಔಟ್ ಫೀಲ್ಡ್ ಅಲ್ಲ. ಲೇಡಿ ಸರ್ಜನ್ಸು ಇರ್ತಾರೆ. ತುಳಸಿ ಅಂತ ಒಂದು ಲೇಡಿ ಇದ್ದಾಳೆ, ವೆರಿ ಪಾಪ್ಯುಲರ್ ಲೇಡಿ ಬೆಂಗಳೂರಲ್ಲಿ. ನೀವು ನಮ್ಮ ಹತ್ರ ಬಂದ್ರೆ, ನಾನು ಹೆಂಗ್ ವಿಡಿಯೋ ಒಳಗೆ ಹೇಳಿದ್ದೀನಿ, ಎಷ್ಟೋ ಸಾರಿ ಹೆಣ್ಮಕ್ಳು ನನ್ನ ಹತ್ರ ಬಂದು, ಡಾಕ್ಟ್ರೆ ನೀವು ಹೇಳಿದ್ರಿ, ಮುಟ್ಟಿದ್ರೆ ನನಗೆ ಗೊತ್ತಾಗುತ್ತೆ ಕ್ಯಾನ್ಸರ್, ಒಂದ್ಸರಿ ಮುಟ್ಟಿ ಅಂತಾರೆ. ಆ ಮಟ್ಟಕ್ಕೆ ನಾವು ಎಜುಕೇಟ್ ಮಾಡ್ತೀವಿ. ನಿಜ ಹೇಳ್ತೀನಿ, ನನ್ನ ಕೈ ಹೆಂಗೆ ಟ್ರೈನ್ ಅಂದರೆ, ನಿಮ್ಮ ಬ್ರೆಸ್ಟ್ ಮೇಲೆ ದಯವಿಟ್ಟು ನಾಚಿಕೋಬೇಡ. ಹೆಣ್ಮಕ್ಳನ್ನ ಪರೀಕ್ಷೆ ಮಾಡಬೇಕಾದ್ರೆ ನಿಮ್ಮ ಅಮ್ಮ ಪಕ್ಕ ನಿಂತಿರ್ತಾಳೆ, ಅಂದರೆ ಸಿಸ್ಟರ್ ನಿಂತಿರ್ತಾಳೆ, ಯಾರಿಗಾದ್ರೆ ನನ್ನ ಹೆಂಡತಿಯಾದ್ರು ನಿಂತಿರ್ತಾಳೆ. ಇಷ್ಟು ನಿಮ್ಗೆ ಅತ್ಯಂತ ಗೌರವ ಕೊಟ್ಟು ನಿಮ್ಮ ಗೌಪ್ಯವನ್ನು ಕಾಪಾಡಿ ನಾವು ಎಕ್ಸಾಮ್ ಮಾಡ್ತೀವಿ.
ತುಂಬ ಜನ ಯಾವುದೋ ಟಿ ವಿಗಳು ಬಂದ್ಬಿಡ್ತಾರೆ, ಯಾವೊಬ್ಬ ಅಕ್ಕಸ್ವಿ ಡಾಕ್ಟ್ರು ಏನೋ ಮಾಡಿರ್ತಾರೆ. ಎಲ್ಲ ಡಾಕ್ಟ್ರು ನಾವು ಅನ್ಕೋಬೇಡ, ತುಂಬ ಜನ ಒಳ್ಳೆ ಡಾಕ್ಟ್ರುಗಳಿದ್ದಾರೆ. ಸೊ ನಾನು ಆ ಲೇಡಿಗೆ ಒಂದು ಗಂಟು ಸಿಗುತ್ತೆ, ಮಾತಾಡ್ಕೋತಾರೆ, ಊಟ ಕೂತಾಗ ಯಾಕೋ ನನ್ನ ಪ್ರಶ್ನೆ ಒಂದು ಗಂಟು ಕಂಡಿದೆ ಕಡೆ. ಅದ್ರಲ್ಲಿ ಒಬ್ಬಳು ಹೇಳ್ತಾರೆ, ಬುದ್ಧಿವಂತರು ಜಾಸ್ತಿ ಹಿಂಗೆ ಮಾತಾಡೋದು, ಅಪ್ಪಿ ತಪ್ಪಿ ಸರ್ಜನ್ ಹತ್ರ ಹೋಗ್ಬೇಡ, ಬಡ್ಡಿ ಮಕ್ಕಳು ಕುಯ್ದಾಕ್ಬಿಡ್ತಾರೆ. ನಾನು ನಿನಗೆ ಹೋಮಿಯೋಪತಿ ಡಾಕ್ಟರ್ ಹತ್ರ ಕಡೆ ನೋಡಿ, ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ದು ಲೇಟೆಸ್ಟ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಲೋಪತಿ. ಆಯುರ್ವೇದ ಇದೆ ತರತಲಾಂತರದಿಂದ. ನಿಮ್ಮೂರಿನಲ್ಲೂ ನಾಟಿ ವೈದ್ಯರು ಯಾರು ಹೇಳ್ತಾರೆ, ನನ್ನಪ್ಪ ಸುತ್ತು ಹತ್ತುವರೆಗೆ ದನಿನ್ ಡಾಕ್ಟರ್, ನನ್ನಪ್ಪ 2ನೇ ಕ್ಲಾಸ್ ಓದಿದ್ರು ಕೂಡ ಯಾರ ಮನೆಯೊಳಗೆ ಪುರಿ ಹೊಟ್ಟೆ ಉಟ್ಕೊಂಡ್ರೆ ನನ್ನ ಅಪ್ಪನ ಕರ್ಕೊಂಡು ಹೋಗೋದು, ನನ್ನಪ್ಪ ವಾಸ ಮಾಡೋರು ಅಂತ ವಿದ್ಯೆ ನಿಮ್ಮಲ್ಲಿ ಇದೆ ಇಲ್ಲ ಅನ್ನೋದು. ಆದ್ರೆ ಈ ಕಾಲ ಮುಂದುವರೆದಿದೆ ನೋಡಿ. ನಮ್ಮ IMA ಪ್ರಯೋಗ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈ ಕ್ಯಾಂಪ್ ಮಾಡ್ತಾ ಇದೀವಿ, ನೀವು ಯಾವುದೇ ವ್ಯಾಪಾರದಲ್ಲಿ ನೋಡಿ, ಈ ಟೈರ್ ಪಂಕ್ಚರ್ ಮಳೆಗಳು ಚೆಲ್ತಾರಂತೆ ಇದ್ರೊಳಗೆ ಪಂಚರ್ ಆಗಲಿ ಅಂತ, ಅದು ಅವ್ನ ಬಿಸ್ನೆಸ್ ಜಾಸ್ತಿ ಆಗಲಿ ಅಂತ. ಆದರೆ ಡಾಕ್ಟ್ರುಗಳು ಬಿಸ್ನೆಸ್ಸು ಜಾಸ್ತಿ ಆಗಲಿಕ್ಕೆ ನಾವು ಯಾವ ದೇವ್ರನ್ನೂ ಕೇಳ್ಕೊಳ್ಳಲ್ಲ. ನಿಮಗೆ ನಮ್ಮ IMA ಪ್ರೇಯರು ಈಗ ಒಂದು ಪ್ರೇಯರ್ ಮಾಡಿ ಎಷ್ಟು ಆಡ್ತಾರೆ ಇವರು. ಅವ್ರು ಹೇಳಿದ್ರು ಈ ಊರು ಕಲೆ ಜಾಸ್ತಿ. ನಾನು ಮಳವಳ್ಳಿ ಕಡೆ ಭಾಳ ಸರಿ ಬಂದೀನಿ, ಭಾರತೀಯ ಕಾಲೇಜಿನ ಬಂದು 2 ಸರಿ ಟಾಕ್ ಕೊಟ್ಟಿದ್ದೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು ನಮ್ಮ ವೈದ್ಯರ ಪ್ರೇಯರ್ ಹೆಂಗಿರುತ್ತೆ ಅಂದರೆ, ಇದು IMA ಪ್ರೇಯರ್. ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ನೋವಿನಿಂದ ಮುಕ್ತರಾಗಿರಲಿ, ಎಲ್ಲರೂ ದುಃಖದಿಂದ ಮುಕ್ತವಾಗಿರಲಿ, ಎಲ್ಲ ಆಸೆ ಆಮಿಷಗಳನ್ನು ಮೀರಿ ಗುಣಪಡಿಸುವವರು ನಾವಾಗಲಿ. ಎಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ನೀವು ನನಗೆ ಚಪ್ಪಾಳೆ ಹೊಡೆಯುವುದು. ವೈದ್ಯರ ಜವಾಬ್ದಾರಿ ಏನಿದೆ, ಎಲ್ಲೋ ಅಂಕಪಡಿ ಬಡ್ಡಿ ಮಕ್ಕಳು ಕೊಯ್ದಾಕ್ಬಿಡ್ತಾರೆ, ದುಡ್ಡು ಮಾಡ್ತಾರೆ, ಸುಮ್ಮನೆ ಸಿಸೇರಿಯನ್ ಮಾಡ್ತಾರೆ, ಅವೆಲ್ಲ ಆಗಲ್ಲ. ನಾವೇ ಬೈತೀವಿ. ಕೋವಿಡ್ ಟೈಮ್ನಲ್ಲಿ ಶಿವಮೊಗ್ಗ ಒಳಗೆ ಒಂದು ನರ್ಸಿಂಗ್ ಹೋಮ್ನಾಗೆ ಒಂದು ಪೇಷಂಟ್ಗೆ ಬಿಲ್ಲು 16 ಲಕ್ಷ ರೂಪಾಯಿ ಇತ್ತು. ನಾನು ಒಂದು ತಿಂಗಳು ಬೈದೆ, ವೈದ್ಯರನ್ನ ಹಿಂಗೆ ಮಾಡಬೇಡ್ರಪ್ಪ, ನಾನೊಬ್ಬ ಸೀನಿಯರ್ ಡಾಕ್ಟರ್ ಇದ್ದೀನಿ ಅಂತ. ನಾನು ಮಾತನಾಡುವಾಗ ಒಂಥರ ಅರಿಕತೆ ಇದ್ದೇನೆ. ನಾನು ಭಾಳ ಸರಿ ಹೇಳ್ತೀನಿ, ನಾನು ಭಾಷಣ ಮಾಡಲ್ಲ, ಅರಿಕತೆ ಮಾಡ್ತೀನಿ. ಎಲ್ರಿ ಡಾಕ್ಟ್ರೆ ಶಲ್ಯ ಇಲ್ಲ, ಪೇಟ ಇಲ್ಲ, ಇಲ್ಲಪ್ಪ ಮೆಡಿಕಲ್ ಅರಿಕತೆ, ಅದಕ್ಕೆ ಸೂಟ್ ಹಾಕೊಂಡಿದ್ದೀನಿ. ನಾನು ಅವಾಗ ಅರ್ಧಕ್ಕೆ ಬಿಟ್ಟೆ, ನಾನು ಯಾಕೆ ಸೂಟ್ ಆಗ್ತೀನಿ ಅಂತ. ಅವತ್ತು ಕಂಡ ಕನಸು. ನಾನು ಹೆಂಗೆ ಓದಿದೆ ಅಂದರೆ ಥ್ರೂಔಟ್. ಆಮೇಲೆ ನಾನು ಸರ್ಜನ್ ಆದೆ, ನನ್ನ ಅಪ್ಪನಿಗೋಸ್ಕರಾಗಿ ಬರುತ್ತಾ ಕಾಯಿಲೆ ಅನ್ನೋರು. ಆದರೆ ಈಗ ಮರಗಳಿಗೂ ಬರ್ತಾ ಇದೆ. ನೀವು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋದ್ರೆ ತೆಂಗಿನ ಸಸಿಗೆ ಇಂಜೆಕ್ಷನ್ ಹಾಕ್ತಾವ್ರೆ, ಅದನ್ನು ನೀವು ನೋಡಿದ್ದೀರಿ. ಆದರೆ ಕಾಯಿಲೆ ಬಂದಾಗ ಏನು ಮಾಡಬೇಕು? ಡೆಫಿನೆಟ್ಲಿ ನೀವು ಆಯುರ್ವೇದಗಾನ ಹೋಗಿ, ಅಲೋಪತಿಗಾನ ಬನ್ನಿ, ಹೋಮಿಯೋಪತಿಗಾನ ಹೋಗಿ, ನ್ಯಾಚುರೋಪತಿಗಾನ ಹೋಗಿ, ಕೊನೆಗೆ ಏನೂ ಇಲ್ಲ ಅಂದರೆ ತಿರುಪತಿಗಂತೂ ಹೋಗಿ. ಯಾಕಂದರೆ ದೇವ್ರನ್ನ ಬೇಡ್ಕೊಂಡ್ರೆ ಕಾಯಿಲೆ ವಾಸಿ ಆಗ್ತದೆ. ಇದು ನಿಜ. ಇನ್ಫ್ಯಾಕ್ಟ್ ನಾವು ನಂಜುಂಡೇಶ್ವರನ ENT ಗಾರ್ಡ್ ಅಂತೀವಿ ನಾವು. ನಮ್ಮೂರ ಕಡೆ ಯಾರಿಗಾನ ಕಿವಿ ಸೋರಿದ್ರೆ ENT ದೇವ್ರಿಗೆ ಇವರು ನಂಜುಂಡೇಶ್ವರನಿಗೆ ಹರ್ಕೋತಾರೆ, ಅಪ್ಪ ದೇವ್ರೆ ನನ್ನ ಮಗನ ಕಿವಿ ಸೋರೋದು ನಿಲ್ಲಿಸು, ಬಂದು ನಿನಗೆ ಪೂಜೆ ಮಾಡ್ತೀನಿ ಅಂತ ಬರ್ತಾರೆ. ನಿಂತೋಗ್ಬಿಟ್ಟಿರ್ತದೆ. ಪೂಜೆ ಮಾಡಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ತಿರುಗಿ ಶುರು ಆಗ್ತದೆ. ಯಾಕೆ ಗೊತ್ತಾ? ಬೈತಾಳೆ ಅಜ್ಜಿ, ಅವ್ನು ಸರಿಯಾಗಿ ಮುಡ್ನೆ ಮಗನೇ ದೇವ್ರಿಗೆ ಬೇಡ್ಕೊಂಡೇ ಇಲ್ಲ ಅಂತ. ಅದಲ್ಲ, ಆ ಗಲೀಜು ದೇವ್ರ ಪೂಜೆ ಆದಮೇಲೆ ಹೋಗೋ ಮೊದಲು ಆ ನದಿಯೊಳಗೆ ಮುಳುಗಿಸ್ತಾರಲ್ಲ, ಇಷ್ಟು ದಿನ ಕಾಪಾಡ್ಕೊಂಡಿರ್ತಾಳೆ. ಕಿವಿಗೆ ನೀರು ಹೋಗ್ಬಾರ್ದು, ಕಿವಿ ಸೋರೋ ಮಕ್ಕಳಿಗೆ ಕಿವಿ ನೀರು ಹೋಗ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಿರ್ತೀವಿ ನಾವು. ಅಜ್ಜಿ ಇಷ್ಟು ದಿನ ಕಾಪಾಡಿರ್ತಾಳೆ. ಅಲ್ಲಿ ಬಂದು ನಮ್ಮ ದೇಶದ ನದಿಗಳ ಗಬ್ಬು ನದಿಗಳು ಎಲ್ಲ ಗಲೀಜಿರ್ಸಿರ್ತಾರೆ. ಹಿಂಗೆ ಮುಣಿಸಿ ಹೋಗ್ತಾಳೆ, ಮನೆಗೆ ಹೋಗೋಷ್ಟೊತ್ತು ಕೇಳಿಸಿರುತ್ತದೆ. ಸೊ ಇವೆಲ್ಲ ಇಂಪಾರ್ಟೆಂಟು. ಸೊ ಏನಾದರೂ ಒಂದಿದು ನಮ್ಮದು ಲೇಟೆಸ್ಟ್ ಸಿಸ್ಟಮ್ ಆಫ್ ಮೆಡಿಸನ್, ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸನ್ನು ನೋಡಿ. ಈ ಹೆಣ್ಮಗಳು ಏನಾಯಿತು, ಅವಳು ಹೇಳಿದ್ಲು ಹೋಮಿಯೋಪತಿಗೆ ಹೋಗು, ಹಂಗೆ ಕರಗಿಸ್ಬಿಡ್ತಾರೆ ಅಂತ. ಸರಿ ಓದ್ಲು ಪಾಪ. ನನ್ನ ಫ್ರೆಂಡೇನೆ ರುದ್ರೇಶ್ ಅಂತ ಫೇಮಸ್ ಹೋಮಿಯೋಪತಿ ಡಾಕ್ಟ್ರು, ಗಾಂಧಿ ಬಜಾರ್, ಕೊಟ್ಟರು ಮೆಡಿಸನ್. ಈ ಬೇರೆ ಸಿಸ್ಟಮ್ಗೂ ನಮ್ಮ ಸಿಸ್ಟಮ್ಗೆ ಒಂದು ವ್ಯತ್ಯಾಸ ಏನಂದರೆ ಅವ್ರು ಮುಟ್ಟೋದೇ ಇಲ್ಲ ಪೇಷಂಟ್ನ. ನಾವಾದರೆ ಥರೋಲಿ ಎಕ್ಸಾಮ್ ಮಾಡ್ತೀವಿ, ಕಂಟೆಕ್ಟ್ ಮಾಡ್ತಾರೆ, ಗೈನಕಾಲಜಿಸ್ಟ್ PV ಮಾಡ್ತಾರೆ. ನಾವು ಮಾಡಿದಿರ ಡಯಾಗ್ನೋಸೇ ಮಾಡಲ್ಲ. ಆಯಿತು, 3 ತಿಂಗಳು ತೊಗೊಂಡ್ಲು, ಕರಗಲಿಲ್ಲ. ಹೆಂಗೆ ಕರಗುತ್ತೆ ರೀ? ಕನ್ನಡದ ಗಾದೆಗಳು ಅಷ್ಟು ಸುಲಭನಾಗಿ ಹೇಳಿಲ್ಲ. ಮಂತ್ರ ಹಾಕಿದರೆ ಮಾವಿನಕಾಯಿ ಉದುರಲ್ಲ, ಕಲ್ಲೊಡೆದ್ರೇ. ಈ ಗಡ್ಡೆನೂ ಹಂಗೇನೆ, ಯಾರೂ ಕರಗ್ಸೋಕ್ಕಾಗಲ್ಲ, ಅದನ್ನು ತೆಗಿಬೇಕು ಸರ್ಜನು. ಸರಿ, ಇವ್ನು ನೋಡಿದ್ರು 3 ತಿಂಗಳು. ನೀವು ಹೋಮಿಯೋಪತಿ ಭಾಳ ಜನ ನೋಡಿರ್ತೀರಿ, ಗ್ಲಾಬ್ಯೂಲ್ಸ್ ಕೊಡ್ತಾರೆ, ಸ್ವೀಟಾಗಿರುತ್ತೆ ತಿನ್ನೋಕ್ಕೆ. ಏನೂ ಆಗಲಿಲ್ಲ. ಯಾಕೋ ಎಜುಕೇಟೆಡ್ ಪೀಪಲ್, ಅವನಿಗೂ ಡೌಟ್ ಬಂತು. ಅಮ್ಮ, ನಾನು ಡಾಕ್ಟರ್ ಜಯಂತಿ ಅಂತ ಇದ್ದಾರೆ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ, ಅವ್ರಿಗೊಂದು ಲೆಟ್ರ್ ಕೊಡ್ತೀನಿ, ಅವ್ರ ಹತ್ರ ತೋರಿಸ್ಕೊಂಬನ್ನಿ ಅಂತ. ಜಯಂತಿ ಗೈನಕಾಲಜಿಸ್ಟ್, ಇವ್ರ ಥರ. ಗರ್ಭಕೋಶ ಅವ್ರ ಸ್ಪೆಷಾಲಿಟಿ, ಬ್ರೆಸ್ಟ್ ಅವ್ರ ಸ್ಪೆಷಾಲಿಟಿ ಅಲ್ಲ. ಆಯಮ್ಮ ನೋಡಿ, ಅಮ್ಮ ನಾನಲ್ಲ ಇದ್ರ ಸ್ಪೆಷಲಿಸ್ಟ್, ನಮ್ಮ ಸರ್ ಇದ್ದಾರೆ, ಅವಳು ನನ್ನ ಸ್ಟೂಡೆಂಟು ಆಂಜನಪ್ಪ ಸರ್ಗೆ. ಆಂಜನಪ್ಪ ಸರ್ ನಮಗೆ ಗೊತ್ತು, ನಮ್ಮೂರಿನವರೇ, ನಮ್ಮ ಅತ್ತೆಗೆ ಅವರೇ
ಗಂಟ್ಲು ಆಪ್ರೇಷನ್ ಮಾಡಿದ್ರು, ಹೋಗಕ್ಕೆ ನಾಚಿಕೆ ಅಂದ್ಲು ಅವಳು. ಅಮ್ಮ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ. ವೈದ್ಯಕೀಯ ವಿಚಾರದಲ್ಲಿ ನೀವು ನಾಚಿಕೊಳ್ಳೇಬಾರ್ದು. ಅರ್ಧ ಹೆಣ್ಮಕ್ಳು ನೀವು ನಾಚಿಕೊಳ್ಳೋದ್ರಿಂದ ನಿಮ್ಮ ಕಾಯಿಲೆ ಮುಂದುವರಿಸ್ತೀರಿ. ಈ ಅಮ್ಮ ಬಂದ್ಲು ನನ್ನ ನರ್ಸಿಂಗ್ ಗಂಡನ ಜೊತೆಯಲ್ಲಿ, ಡಾಕ್ಟ್ರೆ ಹಿಂಗಾಯಿತು ಅಂದೆ. ಕೂತ್ಕೊಳ್ಳಮ್ಮ ಅಂತೇಳಿ ಒಳಗಡೆ ಕರ್ಕೊಂಡೋಗಿ ಮುಟ್ಟಿದ್ರೆ ಬರೀ ಗಂಟಲ್ಲ, ಕಂಕ್ಳಲ್ಲೂ ಗಂಟು. ಅಂದರೆ ಇಲ್ಲಿರೋ ಕ್ಯಾನ್ಸರ್ ಇಲ್ಲಿ ಬಂದಿದೆ. ನಮ್ಮ ಭಾಷೆ ನಿಮ್ಗೆ ಅರ್ಥ ಆಗಲ್ಲ. ಕ್ಯಾನ್ಸರ್ನ ಜನ ಯಾಕೆ ಸಾಯ್ತಾರೆ ಅಂದರೆ, ಇಲ್ಲಿರೋದು ಇಲ್ಲಿಗೆ ಹೋಗುತ್ತೆ, ಅಲ್ಲಿರೋದು ಲಿವರಿಗೆ ಬರ್ತದೆ, ಎಲ್ಲ ಬ್ಲಡ್ ಮುಖಾಂತರ ಹೋಗುತ್ತೆ, ಕೊನೆಗೆ ಬ್ರೈನ್ಗಾಗಿ ಸತ್ತು ಹೋಗ್ತಾರೆ.